ಸಮರ್ಥ್ ವಿಶ್ವಾಮಿತ್ರ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿಗಳಲ್ಲಿ ಒಬ್ಬರು. ವಯಸ್ಸು 28, ಕಟ್ಟುಮಸ್ತಾದ ದೇಹ, 6 ಅಡಿ ಎತ್ತರದ ವ್ಯಕ್ತಿ, ನೋಡಲು ಚಂದ್ರನ ಹಾಗೆ ಆಕರ್ಷಕ. ನೋಡಿದವರು ಮತ್ತೆ ಮತ್ತೆ ನೋಡಬೇಕು ಅಂದ್ಕೊಳ್ತಾರೆ. ಆ ರೀತಿಯ ಕಾಂತಿ ಇವರ ಮುಖದಲ್ಲಿ. ಅವನು ಶ್ರೀಮಂತ ಕುಟುಂಬದಲ್ಲಿ ಬೆಳೆದಿದ್ದಾನೆ. ಅವನ ಮನೆಯಲ್ಲಿ ಎಲ್ಲವೂ ಪ್ಲ್ಯಾನ್ ಪ್ರಕಾರ ನಡೆಯುತ್ತದೆ. ಏನು ಓದಬೇಕು, ಹೇಗೆ ನಡ್ಕೊಳ್ಬೇಕು, ಯಾರನ್ನು ಮದುವೆ ಆಗಬೇಕು ಅನ್ನೋದು ಕೂಡ ಮುಂಚಿತವಾಗಿ ತೀರ್ಮಾನವಾಗಿರುತ್ತದೆ. ಎಲ್ಲ ತೀರ್ಮಾನನೂ ಲಲಿತಾದೇವಿ ಮತ್ತು ಜಗನ್ನಾಥ್ ವಿಶ್ವಾಮಿತ್ರ ಅವರು ತೆಗೆದುಕೊಳ್ತಾರೆ. ಮತ್ತು ಸಮರ್ಥ್ ವಿಶ್ವಾಮಿತ್ರ ಇವರ ಏಕೈಕ ಪುತ್ರ. ಸಮರ್ಥ್ MBA ಗೋಲ್ಡ್ ಮೆಡಲಿಸ್ಟ್. ತಂದೆ ವ್ಯಾಪಾರದಲ್ಲಿ. ತಂದೆ ಮತ್ತು ಮಗ ಇಬ್ಬರು ಲಲಿತಾದೇವಿ ಹೇಳಿದಂತೆ ನಡೆದುಕೊಳ್ತಾರೆ. ನಿಜ ಹೇಳಬೇಕಂದ್ರೆ ಆ ಮನೆಯ ಪೂರ್ತಿ ಅಧಿಕಾರ ಲಲಿತಾದೇವಿಯವರ ಕೈಲಿದೆ. ಯಾವುದೇ ಕೆಲಸ ಆಗಬೇಕೆಂದರೂ ಲಲಿತಾದೇವಿಯವರ ಅಪ್ಪಣೆ ಇರಲೇಬೇಕು. ಇದನ್ನು ಜಗನ್ನಾಥ್ ರಾಯರು ಕೂಡ ಶಿಸ್ತಿನಿಂದ ಪಾಲಿಸುತ್ತಾರೆ. ಕೆಲವರು ಅಮ್ಮನವರ ಗಂಡ ಎಂದು ಹೇಳಿದರೂ ಅದನ್ನು ತಲೆಗೆ ತೆಗೆದುಕೊಳ್ಳದೆ ಹೆಂಡತಿಯನ್ನು ಸಮನಾಗಿ ಪ್ರೀತಿಯಿಂದ ನೋಡಿಕೊಳ್ಳುವ ವ್ಯಕ್ತಿ. ಲಲಿತಾದೇವಿಯವರು ತಾವು ಹೇಳಿದಂತೆ ನಡೆಯಬೇಕು ಎನ್ನುವ ಹಠ. ಅವರು ಹೇಳಿದಂತೆ ಕೇಳದಿದ್ದರೆ ಸಾವಿಗೂ ಹೆದರುವುದಿಲ್ಲ. ಸಾವನ್ನು ಒಮ್ಮೆ ಹತ್ತಿರ ತೋರಿಸಿಬಿಡುತ್ತಾರೆ. ಇವರ ಮುದ್ದು ಮಗ ಸಮರ್ಥ್ ಎಲ್ಲವನ್ನೂ ಶಿಸ್ತು. ಸುಮ್ಮನೆ ನಗಬಾರದು, ಎಲ್ಲವೂ ಶುಚಿಯಾಗಿರಬೇಕು, ಕೆಲಸದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆ ಮುಖ್ಯ ಎಂದು ನಂಬುವವರು. ಲಲಿತಾದೇವಿಯವರು ಮಗನಿಗೆ ಮದುವೆ ಮಾಡಲು ಹುಡುಗಿಯನ್ನು ಹುಡುಕ್ತಾ ಇದ್ರು. ಒಮ್ಮೆ ಜಗನ್ನಾಥರಾಯರು ಲಲಿತಾದೇವಿಯನ್ನು ಪಾರ್ಟಿಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಒಬ್ಬ ಮಿನಿಸ್ಟರ್ ಮಗಳು ಬಹಳ ಸುಂದರವಾಗಿದ್ದಳು. ಅವಳ ಹೆಸರು ದೀಪಾ. ದೀಪಾಳಿಗೆ ಲಲಿತಾದೇವಿಯನ್ನು ನೋಡಿ ಅವರ ಜೊತೆ ಬಂದು ಮಾತನಾಡಿಸಿದಳು. ಲಲಿತಾದೇವಿ ಕೂಡ ತುಂಬ ಸಂತೋಷವಾಗಿ ಮಾತನಾಡಿದರು ಮತ್ತು ಇವಳನ್ನು ಮಗನಿಗೆ ತಂದುಕೊಳ್ಳಬೇಕು ಎಂದು ಅಂದುಕೊಂಡರು. ಒಮ್ಮೆ ಜಗನ್ನಾಥರಾಯರಿಗೂ ಈ ವಿಷಯದ ಬಗ್ಗೆ ಹೇಳಿದರು. ಅವರು ಕೂಡ ಮಗನಿಗೆ ಸರಿಯಾದ ಜೋಡಿ, ವಿದ್ಯೆ ಗುಣ ಎಲ್ಲದರಲ್ಲೂ ಸುಂದರ ಎಂದು ಒಪ್ಪಿಗೆ ನೀಡಿದರು. ಲಲಿತಾದೇವಿಯವರು ನೇರವಾಗಿ ಮಿನಿಸ್ಟರ್ ಬಳಿ ಹೋಗಿ ನಮ್ಮ ಮಗನಿಗೆ ನಿಮ್ಮ ಮಗಳನ್ನು ಕೊಡಿ ಎಂದು ಕೇಳಿದರು. ಮಿನಿಸ್ಟರ್ ವಿಷಯ ತಿಳಿದ ತಕ್ಷಣ ಬಹಳ ಖುಷಿಪಟ್ಟರು. ನಿಮ್ಮಂಥವರ ಕುಬೇರರ ಮನೆಗೆ ನನ್ನ ಮಗಳು ಸೇರ್ತಾಳೆ ಎಂದರೆ ನನಗೆ ಬಹಳ ಖುಷಿ ಎಂದು ಮಗಳ ಬಳಿ ಒಂದು ಮಾತು ಕೇಳದೆ ಒಪ್ಪಿಗೆ ನೀಡಿಬಿಟ್ಟರು. ಮರುದಿನವೇ ಜಾತಕ ಕೇಳಿದರು. ಅದು ತುಂಬ ಚೆನ್ನಾಗಿ ಕೂಡಿ ಬಂದಿತ್ತು. ಒಂದೇ ತಿಂಗಳಲ್ಲಿ ಮದುವೆ ಮಾಡಿಸಿಬಿಡೋಣ ಎಂದು ಇಬ್ಬರೂ ಮಾತನಾಡಿಕೊಂಡರು. ಲಲಿತಾದೇವಿಯವರು ಮಗನಿಗೆ ಹುಡುಗಿಯ ಭಾವಚಿತ್ರವನ್ನು ತೋರಿಸಿದಾಗ, ಅಮ್ಮ ನೀನು ಯಾವ ಹುಡುಗಿ ಮದುವೆಯಾಗು ಅಂತ ಹೇಳ್ತೀಯಾ, ಅವರ ಜೊತೆಯೇ ನಾನು ಮದುವೆ ಮಾಡಿಕೊಳ್ತೀನಿ ಎಂದು ಹೇಳಿ ಆಫೀಸ್ಗೆ ಹೊರಟು ಹೋಗ್ತಾನೆ. ಮಿನಿಸ್ಟರ್ ಮಗಳು ದೀಪಾಗೆ ಮದುವೆ ವಿಷಯ ಹೇಳಿದಾಗ ಅವಳು ನನಗೆ ಈಗಲೇ ಮದುವೆ ಬೇಡ ಎಂದು ನಿರಾಕರಿಸಿದಳು. ಆದರೆ ಮಿನಿಸ್ಟರ್ ಅವಳ ಯಾವುದೇ ಮಾತುಗಳನ್ನು ಕೇಳಲು ತಯಾರಾಗಿರಲಿಲ್ಲ. ಬಂಗಾರದಂಥ ಸಂಬಂಧ ಬಿಟ್ಟು ಹೋದರೆ ಮತ್ತೆ ಸಿಗುವುದಿಲ್ಲ, ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗು ಎಂದು ಗದರಿಸಿದರು. ದೀಪಾ ದೀನಳಾಗಿ ತಾಯಿಯ ಮುಖ ನೋಡಿದ್ಲು. ಅವಳ ತಾಯಿ ಅವಳ ಮುಖ ನೋಡಿ, ಮಗಳೇ ನಿಮ್ಮ ತಂದೆ ಹೇಳಿದಂತೆ ಕೇಳಿಬಿಡಮ್ಮ ಎಂದು ಹೇಳಿದರು. ದೀಪಾ ಏನೂ ಮಾತನಾಡದೆ ಅವಳು ತನ್ನ ಕೋಣೆಗೆ ಹೋಗಿ ಒಂದು ಕಡೆ ಕುಳಿತು ಬಿಟ್ಟಳು. ದೀಪಾಳಿಗೆ ಮದುವೆ ಇಷ್ಟವಿರಲಿಲ್ಲ. ಏಕೆಂದರೆ ಅವಳು ಹಲವು ವರ್ಷಗಳಿಂದ ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಅವಳು ಕಾಲೇಜಿನಲ್ಲಿ ಒಂದು ಹುಡುಗನನ್ನು ಪ್ರೀತಿಸಿದಳು. ಆ ಹುಡುಗ ಫಾರಿನ್ನಲ್ಲಿ ಓದುತ್ತಿದ್ದನು. ಆದುದರಿಂದ ಅವನು ಬಂದ ಮೇಲೆ ತಂದೆಗೆ ವಿಷಯ ಹೇಳಿ ಮದುವೆ ಮಾಡಿಕೊಳ್ಳಬೇಕು ಎಂದು ದೀಪಾ ಆಸೆಪಟ್ಟಿದ್ದಳು. ದೀಪಾ ಸಮರ್ಥ್ಗೆ ಕರೆ ಮಾಡಿ ಅವನಿಗೆ ತನಗೆ ಮದುವೆ ಇಷ್ಟವಿಲ್ಲವೆಂದು ಹೇಳಬೇಕೆಂದು ಕರೆ ಮಾಡಿದ್ಲು. ಆದರೆ ನಿಮಗೆ ಗೊತ್ತಲ್ಲ ನಮ್ಮ ಸಮರ್ಥ್ ಶಿಸ್ತಿನ ಮನುಷ್ಯ. ಆಫೀಸ್ನಲ್ಲಿ ಎಲ್ಲ ಮೆಸೇಜ್ ಕಾಲ್ ಮಾಡ್ಕೊಂಡು ಕೂರುವುದಿಲ್ಲ. ದೀಪಾ ಕರೆ ಮಾಡಿ ಮಾಡಿ ಮೆಸೇಜ್ ಹಾಕಿ ಅವಳಿಗೂ ಸುಸ್ತಾಗಿ ರಾತ್ರಿ ಪೂರ್ತಿ ಅತ್ತರು. ಊಟ ಮಾಡದೆ ಮಲಗಿಕೊಂಡ್ಳು. ರಾತ್ರಿ ಮನೆಗೆ ಬಂದ ಸಮರ್ಥ್ ತಾಯಿಯ ಬಳಿ ದೀಪಾಳ ಕರೆಯ ಬಗ್ಗೆ ಮಾತನಾಡಿದರು. ಅಮ್ಮ, ದೀಪಾ ನನಗಿವತ್ತು ಕಾಲ್ ಮಾಡಿದ್ಲು ಎಂದು ಲಲಿತಾದೇವಿಯವರ ಬಳಿ ಹೇಳಿದನು. ಮದುವೆಯಾಗುವ ಹುಡುಗ ನೀನು, ಅವಳಿಗೂ ನಿನ್ನ ಜೊತೆ ಮಾತನಾಡಬೇಕು ಎನ್ನುವ ಆಸೆ ಇರುತ್ತದೆ, ಮಾತನಾಡಿದ್ಯಾ ಎಂದು ತಮಾಷೆಯಾಗಿ ಕೇಳಿದರು. ಇಲ್ಲಮ್ಮ, ಮದುವೆ ಆಗುವವರೆಗೂ ನಾನು ಮಾತನಾಡುವುದಿಲ್ಲ ಎಂದು ಕಟ್ಟುನಿಟ್ಟಾಗಿ ಹೇಳಿ ಸಮರ್ಥ್ ರೂಮಿಗೆ ಹೊರಟು ಹೋದನು.